ಹಲೋ ಗೈಸ್, ಏನಪ್ಪ ವಿಚಾರ ಅಂದರೆ ನೋಡಿ, ನಮ್ಮ ಫಾರ್ಮ್ ಹೌಸಲ್ಲಿ ನಾವು ಜೇನು ಬೆಳೀತಾ ಇದ್ವಿ ಅಂತ ಹೇಳಿದ್ವಲ್ಲ. ಸೊ ಇವಾಗ ಎಲ್ಲ ಜೇನು ಆ್ಯಕ್ಚುಲಿ ಕಟಾವ್ಗೆ ಬಂದಿದೆ. ನೆನ್ನೆ ಅಂದರೆ ಒಂದು 3 ಡೇಸ್ ಬ್ಯಾಕು ನನ್ನ ತಮ್ಮ ಹೋಗಿ ಫೀಡಿಂಗ್ ಕೊಡೋದಕ್ಕೆ ಹೋಗಿ, ಅಣ್ಣ ಫುಲ್ ಬಾಕ್ಸು ಜೇನು ಕಟ್ಟಿದ್ದೀನ, ಜೇನು ಕೀಳಬೇಕು ಅಂತ ಅಂದರು. ಸೊ ನಾವು ಅದಕ್ಕೆ ನಮ್ಮ ಫಾರ್ಮ್ ಹೌಸಲ್ಲಿ ಒಂದು 10 ಪೆಟ್ಟಿಗೆ ಇಟ್ಟಿದ್ದೀವಿ. ನಮ್ಮಲ್ಲಿ ಜಾಸ್ತಿ ಯಾವ ಥರ ತುಪ್ಪ ಸಿಕ್ಕಿರೋದು ಅಂದರೆ ತೆಂಗಿನ ತುಪ್ಪ ಮತ್ತು ಅಡಿಕೆ ತುಪ್ಪ ಮತ್ತು ಇದೈತೆ ಏನು ಹುಣಸೆ ತುಪ್ಪ ಮತ್ತು ನೀಲಗಿರಿ, ನಮ್ಮ ಇದು ಏನು ಹಳ್ಳುದು ಇದರಲ್ಲಿ ಬರೋದ್ರಿಂದ ಹೊಂಗೆ ತುಪ್ಪ ಮತ್ತು ನೀಲಗಿರಿ ತುಪ್ಪ ಜಾಸ್ತಿ ಸಿಕ್ಕಿದೆ. ಸೊ ಇವಾಗ ನಾವು ಕೀಳೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಜೇನು ಸಿಗುತ್ತೆ ಮತ್ತು ತಿರ್ಗಿ ಯಾವ್ಯಾವ ಥರ ಕೀಳ್ತೀವಿ, ಅದನ್ನು ಯಾವ್ಯಾವ ಥರ ಬಾಕ್ಸ್ ಪ್ಯಾಕಿಂಗ್ ಮಾಡ್ಕೋಬೇಕು, ಇವಾಗ ನಾವೇ ಸೇಲ್ ಮಾಡ್ಕೋತೀವಿ ಅಂದರೆ ಏನೇನು ಮಾಡ್ಕೋಬೇಕು, ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ಬನ್ನಿ ಗಾಯ್ಸ್, ಕೀಳಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಆ್ಯಕ್ಚುಲಿ 2-3 ಸತಿ ಹಿಂಗೆ ಫೀಡಿಂಗ್ ಕೊಡೋಕೆ ಹೋಗಿ ಕಚ್ಚಿಸ್ಕೊಂಡು ಬಂದ್ಬಿಟ್ಟವನೆ. ಅದಕ್ಕೆ ನೋಡಿ ಎಷ್ಟು ಸೇಫ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಫುಲ್ಲು, ಮಕ್ಕಕ್ಕೆ ಕೈಗೆ ಎಲ್ಲ ಹಾಕ್ಕೊಂಡು. ನೋಡೋಣ ಇವಾಗ ನಾವು ಕೀಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಕೀಳಕ್ಕೆ. ಗೈಸ್ ನೋಡಿ, ಏನು ಗೊತ್ತಾ, ನಾವು ಆ್ಯಕ್ಚುಲಿ ಜೇನು ಕೀಳೋಕ್ಕಿಂತ ಮುಂಚೆ ನೀವು ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀರಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಇದೊಂದು ಈ ಥರ ಒಂದು ಪ್ರೊಡಕ್ಷನ್ ಕ್ಯಾಪ್ ಇರುತ್ತೆ. ಈ ಪ್ರೊಡಕ್ಷನ್ ಕ್ಯಾಪ್ ಆಗ್ದಲೇ ಕೈಗೆ ಹ್ಯಾಂಡ್ ಗ್ಲೌಸ್ ಆಗ್ದಲೇ ಇಲ್ಲ, ಅಟ್ಲೀಸ್ಟ್ ಏನೂ ಇಲ್ಲ ಅಂದರೆ ಇದೊಂದು ಪ್ರೊಡಕ್ಷನ್ ಕ್ಯಾಪ್ ತೊಗೊಂಡು ಅಂಗಿ ಮೇಲೆ ಅಂಗಿ ಹಾಕ್ಕೊಂಡು ಡಬಲ್ ಟಿ ಶರ್ಟ್ ಹಾಕ್ಕೊಂಡು ಕೂಡ ಕೀಳ್ಬೋದು. ಯಾಕಂದರೆ ಕಚ್ಚಿದ್ರು ಕೂಡ ಇವು ನಾವು ನಮ್ಮ ಬಾಡಿಗೆ ತಾಕಲ್ಲ. ಮತ್ತು ಈ ಥರ ಫುಲ್ ಸೇಫ್ಟಿ ಮಾಡ್ಕೊಂಡು ಕೀತ್ರೆ ಎಲ್ಲೂ ಕಚ್ಚಲ್ಲ ಮತ್ತು ತಿರ್ಗಾ ನಿಮಗೇನೂ ಹಾನಿ ಆಗಲ್ಲ. ಮಾತ್ರ ಜೈನ ಕೀಳ್ಬೇಕಾದ್ರೆ ಇರೋದು ಹೇಳ್ತೀನಿ ಗಾಯ್ಸ್, ತುಂಬ ಅಂದರೆ ತುಂಬ ಹುಷಾರೇ ಕೀಳಬೇಕು. ಯಾಕೆಂದರೆ ನಾವು ಜೇನಿಗೆ ನೋವು ಮಾಡಿದ್ರೆ ಅವು ನಮಗೆ ನೋವು ಮಾಡ್ತೇವೆ. ಸೊ ನಾವು ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಇದನ್ನು ಜೇನು ಕಿತ್ತರೆ 100% ಅವಕ್ಕೂ ಏನೂ ತೊಂದರೆ ಆಗಲ್ಲ, ಇವನ್ ನಮಗೂ ಕೂಡ ಏನೂ ತೊಂದರೆ ಆಗಲ್ಲ. ಬನ್ನಿ ಕೀಳೋಣ. ಇವಾಗ ನಾನು ಪ್ರೊಡಕ್ಷನ್ ಮಾರ್ಕ್ಸನ್ನ ಹಾಕೊಂಡ್ಬಿಡ್ತೀನಿ ಫಸ್ಟು. ಎಸ್, ರೆಡಿ. ಎಲ್ಲ ಕಡೆ ಕವರ್ ಆಗೈತೆ ನೋಡೋ ಪ್ರೀತಿಲವು, ಎಲ್ಲರ ಬಂದ ಮೇಲೆ ಕಚ್ಕಿಚ್ಬಿಟ್ಟು. ಓಕೆ, ಕೀಳೋಣ ಬನ್ನಿ ಗೈಸ್. ಇದೆಲ್ಲ ಪೆಟ್ಟಿಗೆ ಸೇಫ್ಟಿ ಪರ್ಪಸ್ಗೆ ನಾವು ಕಟ್ಕೊಂಡಿರ್ತೀವಿ. ಯಾಕೆಂದರೆ ಇದು ಪೆಟ್ಟಿಗೆ ನೆನಿಬಾರ್ದಲ್ವ, ಮಳೆಯಲ್ಲಿ ಬಿಸಿಲಲ್ಲಿ ಜೇನಿಗೆ ಯಾವುದು ಹಾನಿ ಆಗಬಾರ್ದಲ್ವ. ಸೊ ಆ ಪರ್ಪಸ್ಗೆ ಕಟ್ಕೊಂಡಿರ್ತೀವಿ. ಇದೆಲ್ಲ ನೀಟಾಗಿ ಒಂದು ಕಡೆ ಸೈಡ್ಗೆ ಮಾಡಿಕೊಳ್ಳೋಣ. ಓಕೆ, ಹತ್ರ ಬನ್ನಿವಿ. ಈ ಜೇನು ಪೆಟ್ಟಿಗೆನಲ್ಲಿ ಫುಲ್ಲು ತುಪ್ಪ ಬಂದಿದೆ ಗೈಸ್ ನೋಡಿ, ಫುಲ್ಲು ತುಪ್ಪ ಬಂದಿದೆ. ಇದನ್ನು ಇವಾಗ ಕೀಳಕ್ಕೆ, ಇದನ್ನು ಕೊಯ್ಲು ಮಾಡೋದಕ್ಕೆ ಇವಾಗ ಬಂದಿದೆ. ಅಂದರೆ ಕೊಯ್ಲು ಮಾಡ್ಕೋಬೋದು ಅಂದ್ಬಿಟ್ಟು ಇದು ಫುಲ್ ಆಗಿದೆಯಲ್ವಾ. ಇದ್ರ ಮೇಲ್ಗಡೆ ಕಟ್ಟಿದ್ರೆ ಜೇನುಗಳಿಗೆ ಕುತ್ಕೊಳ್ಳೋದಕ್ಕೆ ಜಾಗ ಇರಲ್ಲ. ಸೊ ಇಷ್ಟು ಕಟ್ತು ಅಂತಿದ್ದಂಗೆ ನಾವು ಬಯಲು ಸೀಮೆಯಲ್ಲಿ ಕಿತ್ಕೊಂಡ್ಬಿಡ್ಬೋದು. ಇನ್ನು ಮಲೆನಾಡು ಸೀಮೆಲೆಲ್ಲ ಇಲ್ಲ, ಫುಲ್ಲು ಚೇಚುವ ಕವರ್ ಆಗಿಬಿಟ್ಟಿರುತ್ತೆ, ಅಲ್ಲಿವರೆಗೂ ಬಿಡ್ತಾರೆ. ಸೊ ಅದು ಜೇನುಗಳು ಕೂತ್ಕೊಳ್ಳಿಕ್ಕೆ ಜೇನುಗಳಿಗೆಲ್ಲ ಜಾಗ ಬೇಕಾಗುತ್ತಲ್ವಾ. ಸೊ ನಾವು ಇಷ್ಟು ಬಂದಾಗ ಕಿತ್ಕೊಂಡ್ಬಿಡ್ಬೋದು. ಓಕೆ, ಗೈಸ್ ನೋಡಿ, ಜೇನುಗಳು ಎದೊಳ್ತವೆ. ಯಾವುದೇ ಕಾರಣಕ್ಕೂ ಕೈ ಒದ್ರು ಬೇಡ, ಕೈ ಒದಿದ್ರೆ ಇಬ್ರಿಗೂ ಸೇರಿಸಿ ಕಚ್ಚುತ್ತವೆ. ಹೇಳೋದನ್ನ ಅರ್ಥ ಮಾಡ್ಕೋ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಕಚ್ಚಿಬಿಡ್ತಾ ಅದೇ. ಅದು ಮುಟ್ಟಂಗಿಲ್ಲ, ಕೆಳಗಡೆ ಬಿಡು. ಮುಟ್ಟಂಗಿಲ್ಲ ಅದನ್ನು. ಹೌದು, ರೊಟ್ಟಿಲಿ ಅಪ್ಪರ ಕಟ್ಟಿಲ್ವಲ್ಲ ಗುರು, ಇದ್ರಲ್ಲಿ ಕಟ್ಟಿಲ್ವಾ ಅಣ್ಣ? ನನ್ನನ್ನು ಯಾಕೆ ಹಿಡ್ಕೊಂಡೆ ನೀನು? ಏಕೆ? ಇದ್ರಲ್ಲಿ ಜೇನಿಲ್ಲ ಅಲ್ವಾ? ತುಪ್ಪ ಐತೆ ಸ್ವಲ್ಪ. ಅಣ್ಣ ಕಚ್ಚಿಬಿಡ್ಕೊಳಕ್ಕೆ ಅವ್ರೊಳಗೆ ಹಾಕಿ ಹಿಡ್ಕೊಳ ಆಯ್ತಾ? ಹಿಡ್ಕೊಳ. ಬಿಡು ಉದ್ರು ಬೇಡ ದೂರ ನೋಡತ್ರ ಬಂದೈತೆ ಪೂರ. ಬಂದೈತೆ ಪೂರ ರೊಟ್ಟಿ. ನೋಡ್ರೆ ಪ್ರದಿ ಕಟ್ ಮಾಡಿ. ಪ್ರದಿ ಬೇಗ ಬಾ. ಕೊಡು ಈಗ. ಇವಾಗ ಅಕ್ಕಡಿಗೆ ಹೋಗ್ಬಿಡು ಇಟ್ಕೊಂಡು. ಅಕ್ಕಡಿಗೆ ಹೋಗ್ಬಿಡು, ನಾನು ಇಲ್ಲೇ ಇರ್ತೀನಿ. ಅಕ್ಕಡಿಗೆ ಹೋಗ್ಬಿಡು.
ನೀನು ಬೇಗ ಪ್ರದೀಪ್ ಬೇಗ ಪಟ್ಟಣದಲ್ಲಿ ಅದು ನೀಟಾಗಿ ಅದನ್ನು ನೋಡಿ ಬ್ರದರ್, ಅದನ್ನು ನೋಡ್ತಿ. ತಗೋ ಇದು ನಲ್ಲಿಗೆ ಹಾಕು. ಹಾಕ್ಬಿಡು, ದೂರ ಹೋಗ್ಬಿಡು. ದೂರ ಇರಿ, ದೂರ ಸರಿ ಬ್ರದರ್. ದೂರ ಇರಿ. ನೀನು ಹಂಗೆ ಅಲ್ಲಾಡ್ಸ್ಬೇಡ, ಅದು ಉದುರೈತದೆ. ಒಂದೇ ಒಂದು ಇದ್ರೈತೆ ಜೋರ ಗುರುಪು ಉಫ್ ಅಂತ ಗಾಳಿಗೆ. ನೀನು ಅವ್ರಿಗೆ ನೋವು. ಅಣ್ಣ ಉಫ್ ಅಂತ ಜೋರ ಗುರುಪು. ನೀನು ಸುಮ್ಮನೆ ಅವೆಲ್ಲೂ ನೋವಾಗ್ಬಿಡಲ್ಲ ಅದಕ್ಕೆ. ನೋವು ಆದ್ರೆ ನಾವು ನಮ್ಮ ತುಪ್ಪ ಸೋರೈತಾ ಅಲ್ಲಿ, ಅಲ್ಲೇ ಉರುಬು ಅಡಿಕೆ ಅದ್ರ ಮೇಲೆ ತುಪ್ಪ ಸೋರ್ಕತ್ತದೆ. ತಿಂದ್ರೆ ಅವೇ ತಿರ್ಗಾ ಅಲ್ಲೇ ಕಟ್ತವೆ. ಹಿಂದೆ ತಿಕ್ಕಾಗಿ ಕಚ್ಬಿಡೋದು ಲೋ. ಸರಿ ಇರು, ಇಟ್ಕೋ ಅಂಟ್ಕೊಂಡಿರಂಗ. ಶಾರ್ಪಾಗಿ ಪಟ್ಟಂತ ಹೊಡಿ ಹಿಂಗೆ ಎತ್ತು. ಹಾಂ ಅದು ಎತ್ಕೋ ಅದ. ಬಿಡು, ಇದು ಕುಯ್ಕೋಯ್ತಾ. ಕಬ್ಲಿಬೇಡ ಅಲ್ಲಿ ಹೇಳಿ ಕರೆಕ್ಟು. ನೋಡಿ, ಇವಾಗ ನೀವು ಒಂದು ಪೆಟ್ಕಿನಲ್ಲಿ ಕಿತ್ತಿದ್ದನ್ನ ನೋಡಿದ್ದೀರಾ. ಸುಮಾರು ಒಂದು 2-2.5 kg ಬಂದಿದೆ. ನಾವು 3-4 ತಿಂಗಳಿಗೆ ಇದನ್ನ ಬೆಳೆನ ಕೊಯ್ಲು ಮಾಡ್ತಾ ಇರೋದು. ಒಂದು ಪೆಟ್ಕಿನಲ್ಲಿ ಒಂದು 2-2.5 kg ಬಂದಿದೆ. ದಯವಿಟ್ಟು ಜೇನ್ನ ಕೀಳ್ಬೇಕಾದ್ರೆ ಏನು ಇರುತ್ತೆ ಆ ಮೇಣದ ಸಮೇತ ಕಿತ್ತಾಗ ನೀವು ಆ ಮೇಣನ ಈಗ ಹೆಂಗೆ ಬೇಕಂಗೆ ಕುಯ್ದರೆ ಅದು ಹಾಳಾಗ್ಬಿಡುತ್ತೆ. ಇವನು ಯಾರಿಗಾದ್ರೂ ನೀವು ಸೇಲ್ ಮಾಡ್ತೀರಾ ಅಂದ್ರೂ ಅದು ನೋಡೋದಕ್ಕೆ ಲುಕ್ ವೈಸ್ ಬ್ಯೂಟಿಫುಲ್ ಆಗಿತ್ತು ಅಂದರೆ ಮಾತ್ರ ನಿಮಗೆ ತಗೊಳ್ಳೋಕ್ಕೂ ಕೂಡ ಜನ ಇಷ್ಟಪಡ್ತಾರೆ. ಒಂದು ಮತ್ತು ಕರೆಕ್ಟಾಗಿ ನೀಟಾಗಿ ನಾವು ಹಂಗೆ ಕಚಪಚ ಅಂತ ಮಾಡ್ದೆಲ್ಲ ನೀಟಾಗಿ ಅದನ್ನು ಕುಯ್ದು ಒಂದು ಶಾರ್ಪ್ ಇರೋ ಬ್ಲೇಡಲ್ಲಿ ನೀಟಾಗಿ ಹಂಗೆ ಬಾಕ್ಸ್ ಪ್ಯಾಕಿಂಗ್ ಮಾಡಿಕೊಂಡ್ರೆ ನೀವು ಸೇಲ್ನು ಕೂಡ ಮಾಡ್ಬೋದು. ಮತ್ತು ಜಾಸ್ತಿ ದಿನ ಅದನ್ನು ಮಡಿಕೊಂಡು ಕೂಡ ತಿನ್ಬೋದು. ಜೇನುತುಪ್ಪ ಯೂಶಲಿ ಗೊತ್ತಿರುತ್ತೆ, ಏನು ಕೆಡಲ್ಲ, ಹಾಳಾಗಲ್ಲ, ಇಸಿನ ಇಟ್ಟರು ಆರಾಮಾಗಿ ಇರುತ್ತೆ. ತುಂಬ ಲಾಂಗ್ ಟೈಮ್ ಇಟ್ಬಿಟ್ರೆ ಹಾಳಾಗುತ್ತೆ ಅಷ್ಟೇ. ಒಂದು ಅಷ್ಟು ಪೀರಿಯಡ್ಸ್ ಅಂತ ಇರುತ್ತೆ, ಆ ಪೀರಿಯಡ್ ಒಳಗೂ ಇಟ್ಟರೆ ಯಾವುದೇ ಕಾರಣಕ್ಕೂ ಅದು ಹಾಳಾಗೋದಿಲ್ಲ. ಇನ್ನೊಂದು ಪೆಟ್ಟಿಗೆಗೆ ಬಂದಿದ್ದೀವಿ, ಕೀಳ್ತಾ ಇದ್ದೀವಿ, ಬನ್ನಿ ಗೈಸ್. ಓಕೆ, ಯಾರದು ಹಿಂದೆ? ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದೆ ನೋಡಿ ಗೈಸ್. ಅಡ್ಡಾಡ ಕಟ್ಬಿಟ್ಟೈತೆ ಇದು ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದೆ. ಓಕೆ, ಓ ಚಿಕ್ಕ ಹಾಕೈತಲ್ಲ, ಇದರ ಅಪ್ಪರ ಈಗ ಕಟ್ತಾಯಿತ್ತು ತುಪ್ಪನ. ಆ್ಯಕ್ಚುಲಿ ನಮ್ಮದು ಫಾರ್ಮ್ ಹೌಸಲ್ಲಿರೋದು ಬಂದ್ಬಿಟ್ಟು 10 ಬಾಕ್ಸ್ ಇದೆ. ಸೊ ನಾವಿವಾಗ ಅದರಲ್ಲಿ 3 ಬಾಕ್ಸು 4 ಬಾಕ್ಸೇ ಕಿತ್ತಿದ್ದೀವಿ. ಇನ್ನು ಮಿಕ್ಕಿದ್ದು ಇದೆ, ಕೀಳ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಕೊಡ್ತಿರೋ ಇನ್ಫಾರ್ಮೇಷನು ನಿಮಗೆ ಯೂಸ್ ಆಯಿತು ಅಂದರೆ ಇನ್ನೊಬ್ಬರು ರೈತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.